ಹೊನ್ನಾವರ ಪಟ್ಟಣದ ಸ್ವಚ್ಛತೆಗೆ ಪೌರಕಾರ್ಮಿಕರ ಪಾತ್ರ ಮುಖ್ಯವಾಗಿದೆ. ಅವರು ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿರ್ತಾರೆ. ತಾವು ಕೂಡ ಸ್ವಚ್ಛವಾಗಿರಬೇಕು. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮಾಸ್ಕ್, ಹ್ಯಾಂಡ್ ಗ್ಲೌಸ್ ಬಳಸಬೇಕು. ಆರೋಗ್ಯ ಕೆಡದಂತೆ ನೋಡಿಕೊಳ್ಳಿ ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಕರೆ ನೀಡಿದರು. ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ನಡೆದ ಪೌರಕಾರ್ಮಿಕ ದಿನಾಚರಣೆಯಲ್ಲಿ ಮಾತನಾಡಿದರು. ಅದರಿಂದ ಈ ದಲಿತ ಸಮಾಜ ಈಗ ಸಮಾನತೆಯನ್ನು ಬದುಕನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ನಾನು ಕಂಡಿದ್ದು ಏನಂತಂದ್ರೆ ಹೊನ್ನಾವರ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಯಶು ಸುಬ್ಬಣ್ಣವರವರು ಅವ್ರ ಕಾರ್ಯವೈಖರಿ ಖಂಡಿತವಾಗಲು ನಿಮ್ಮ ಜೊತೆ ಇದೆ. ಜನಪ್ರತಿನಿಧಿಗಳಿರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಇದನ್ನೆಲ್ಲ ಎಲ್ಲಿಂದ ಬರುತ್ತೆ? ಸೊ ವಿಚಾರ ಮಾಡಿದಾಗ ಏನಾಗುತ್ತೆ, ಸೊ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಅವ್ರ ಉಪನ್ಯಾಸ ಹೇಳಿದ್ರು, ಅವರು ಪ್ರಾಸ್ತಾವಿಕ ಭಾಷಣ ಅಲ್ಲ. ಸೊ ಅವ್ರ ಕೆಳಗೆ ಮಟ್ಟದಿಂದ ಈ ಪೌರ ಕಾರ್ಮಿಕರ ಸಂಘಟನೆಯಲ್ಲಿ ಕಾರ್ಯರತರಾಗಿ ಇನ್ನೂ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಿವೃತ್ತ ಪೌರ ಕಾರ್ಮಿಕರಾಗಿದ್ದ ಕಮಲಾ ಹಿರಣ್ಣಯ್ಯ ಹರಿಜನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಉದ್ಘಾಟಿಸ್ತಾ ಇದ್ದಾರೆ ಶ್ರೀಮತಿ ಕಮಲಾ ಹಿರಣ್ಣಯ್ಯ ಹರಿಜನ್, ಜೊತೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ವಿಜಯ್ ವೆಂಕಟೇಶ್ ಕಾಮತ್ ರವರು, ಹಾಗೆಯೇ ತಹಶೀಲ್ದಾರ್ ಆಗಿರುವಂತಹ ಶ್ರೀಯುತ ಪ್ರವೀಣ್ ಕರಾಂಡೆ ಅವರು, ಶ್ರೀಯುತ ಶಿವರಾಜ್ ಮೇಸ್ತರ್ ಅವರು, ಅವರ ಜೊತೆಯಲ್ಲಿ ಶ್ರೀಯುತ ಯೇಸು ಸುಬ್ಬಣ್ಣ ಬೆಂಗಳೂರವರು, ಹಾಗೆ ರವೀಂದ್ರ ಸುಬ್ಬ ಮಂಗಳ್ ರವರು, ಸುರೇಶ್ ಹೊನ್ನಾವರ್ ಅವರು, ಇವರೆಲ್ಲರ ಸಮ್ಮುಖದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ ಮಾತನಾಡಿ, ಮುಂಜಾನೆ ವಾಕಿಂಗ್ ಹೊರಟ್ರೆ ಅಷ್ಟು ಹೊತ್ತಿಗೆ ಪೌರಕಾರ್ಮಿಕರು ಸ್ವಚ್ಛತೆ ಮಾಡ್ತಿರ್ತಾರೆ. ಅವರಿಗೆ ನಾವು ಸಹಕರಿಸಬೇಕು. ಒಣಕಸ ಹಸಿಕಸ ಬೇರ್ಪಡಿಸಿಕೊಡ್ಬೇಕು ಎಂದರು. ತಾಲೂಕು ನಮ್ಮ ಇಲ್ಲಿ ಹೊನ್ನಾವರದಲ್ಲಿ ಒಂದು 4 ದಿನ ಏನಾದರೂ ಪೌರ ಕಾರ್ಮಿಕರು ಕೆಲಸ ಮಾಡಲಿಲ್ಲಾದ್ರೆ ಆ ತಾಲೂಕಿನ ಮತ್ತೆ ಈ ನಮ್ಮ ಗ್ರಾಮದ ನಮ್ಮ ಇಲ್ಲಿ ಪಟ್ಟಣ ಪಂಚಾಯತ್ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ ವಾಸನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರನ್ನು ನಿಜವಾಗ್ಲೂ ನಾವು ಈ ಸಮಯದಲ್ಲಿ ಗೌರವಿಸಬೇಕು, ಅವರಿಗೆ ಸಹಕರಿಸಬೇಕು. ಅದರಂತೆಯೇ ನಮ್ಮ ಕರ್ತವ್ಯವನ್ನು ಅದೇ ಆಗುತ್ತೆ. ಯಾಕಂದ್ರೆ ಅವರಿಗಾಗಿ ನಾವು ಅವಲಂಬಿಸಿದ್ರೆ ನಮ್ಮ ಕರ್ತವ್ಯವನ್ನು ಪ್ರತಿಯೊಂದು ಕೆಲಸ ವಿಂಗಡಿಸಿ ಅವರಿಗೆ ಕೊಡುವಂತ ಜವಾಬ್ದಾರಿ ಆಗುತ್ತದೆ. ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಮಾತನಾಡಿ, ಸ್ವಚ್ಛತಾ ಕಾರ್ಯಕರ್ತರು ನಮ್ಮ ಸಮಾಜಕ್ಕೆ ಹೀರೋಗಳು. ಅವರ ಕೆಲಸವನ್ನ ಗೌರವಿಸುವುದು ಮತ್ತು ಅವರ ಶ್ರಮಕ್ಕೆ ಬೆಲೆ ಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ನಿಜವಾದ ಸೈನಿಕರು ಪೌರ ಕಾರ್ಮಿಕರಾಗಿದ್ದಾರೆ ಎಂದರು. ನಿಜವಾದ ಸೈನಿಕರೆಂದ್ರೆ ನಮ್ಮ ಪೌರ ಕಾರ್ಮಿಕರು. ಈ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರನ್ನು ಅಭಿವಂದಿಸಿ ಮತ್ತು ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಕೇವಲ ಸ್ವಚ್ಛತಾ ಕಾರ್ಯಕರ್ತರ ಕೆಲಸವಲ್ಲ, ನಿಮ್ಮೆಲ್ಲರ ಪ್ರಥಮ ಆದ್ಯತೆ ಆಗಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಹೈಕೋರ್ಟ್ ನ್ಯಾಯವಾದಿ ರವೀಂದ್ರ ಸುಬ್ಬಮಂಗಳ ಉಪನ್ಯಾಸ ನೀಡಿದ್ರು. ಪಟ್ಟಣ ಪಂಚಾಯತ್ ಸದಸ್ಯರಾದ ನಾಗರಾಜ್ ಭಟ್, ಮೇಧಾ ನಾಯ್ಕ್, ಭಾರತಿ ಭಂಡಾರಿ, ತುಳಸಿದಾಸ್ ಪಾವಸ್ಕರ್ ಮಾತನಾಡಿದ್ರು. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಶು ಬೆಂಗಳೂರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಪೌರ ಕಾರ್ಮಿಕರಿಗೆ ಕನಿಷ್ಠ ಸೇವೆ ಮಾಡುವವರು, ಅವರು ಸ್ಕ್ಯಾವೆಂಜರ್ಸ್, ಅವರು ಸ್ವೀಪರ್ಸ್ ಅಂತ ಒಂದು ಕರೆಯುವ ನಾಮಾಂಕಿತ ಮೇಲೆ ಕರೆಯುವಂತ ಒಂದು ಕಾಲಘಟ್ಟ ಇತ್ತು. ಆ ಕಾಲಘಟ್ಟದಲ್ಲಿ ಈ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲೊಬ್ಬರು ದೇವರಾಜ ಅರಸು ಸಾಹೇಬರು. ಆ ದೇವರಾಜ ಅರಸು ಸಾಹೇಬರು ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದ ಆಗಿನ ಕಾಲದಲ್ಲಿ ಬಿ ಬಸಲಿಂಗಪ್ಪನವರು ಈ ಒಂದು ಕನಿಷ್ಠ ಒಂದು ನಾಮಾಂಕಿತದಲ್ಲಿ ಕರೆಯತಕ್ಕಂಥ ಒಂದು ಹೆಸರನ್ನ ಬದಲಾವಣೆ ಮಾಡಿ ಅವತ್ತು ಅವರು ಪೌರ ಕಾರ್ಮಿಕ ಅಂತ ಹೇಳಿ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಪೌರ ಕಾರ್ಮಿಕರಿಗೆ ಮತ್ತು ಮುಖ್ಯಾಧಿಕಾರಿಗೆ ಸನ್ಮಾನ ನಡೆಯಿತು. ಪೌರ ಕಾರ್ಮಿಕರ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ನಡೆಯಿತು.
ಚಾಲಕ ಚಿದಾನಂದ್ ನಾಯ್ಕ್ ಯಕ್ಷಗಾನ ನೃತ್ಯ ಪ್ರದರ್ಶನ ಮಾಡಿದ್ರು. ಪೌರಕಾರ್ಮಿಕರ ನಿತ್ಯದ ಕೆಲಸದ ಸಾಕ್ಷ್ಯಚಿತ್ರ ಪ್ರದರ್ಶನ ನಡೆಯಿತು. ವೇದಿಕೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ, ಸದಸ್ಯರಾದ ಶಿವರಾಜ್ ಮೇಸ್ತಾ, ಸುಬ್ರಾಯ್ ಗೌಡ, ಸುಭಾಷ್ ಹರಿಜನ, ಇನ್ನಿತರ ಪಟ್ಟಣ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಭಾಷಾ ಪಟೇಲ್, ತುಳಸಿದಾಸ್ ಪಾವಸ್ಕರ್ ಇತರರು ಇದ್ದರು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ನೆರವನ್ನು ನೀಡಿರುವಂತಹ ಪೌರಕಾರ್ಮಿಕ ದಿನಾಚರಣೆಗೆ ವಿಶೇಷ ಹಾಗೂ ಬಹಳಷ್ಟು ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವ ಯಾವುದಾದ್ರೂ ಒಂದು ಇಲಾಖೆ ಇದೆ ಅಂದ್ರೆ ಅದು ನಮ್ಮ ನಗರ ಸ್ಥಳೀಯ ಸಂಸ್ಥೆ ಮನಗಂಡು 1995 ನವೆಂಬರ್ 13ರಂದು ಐತಿಹಾಸಿಕ ಪಟ್ಟಣ ಒಂದು ಗದಗ ಒಂದು ಶಹರದಲ್ಲಿ ಸುಮಾರು ರಾಜ್ಯದ ಎಲ್ಲ ಒಂದು 70,000 ಮುಖ್ಯಸ್ಥರಾಗಿ GS ಮಂಜುನಾಥ್ ಅಂತ ಒಬ್ಬ ವ್ಯಕ್ತಿ ಹಿರಿಯರ ಒಂದು ನಗರಸಭೆಯ ಒಬ್ಬ ನೌಕರರು ರಾಜ್ಯಾಧ್ಯಕ್ಷರಾಗಿ ಅವತ್ತು ಅಧಿಕಾರ ವಹಿಸಿಕೊಳ್ತಾರೆ. ಅವತ್ತು ನಾವು ಸಂಕಲ್ಪ ಮಾಡ್ತೀವಿ ರಾಜ್ಯದಲ್ಲಿ. ಕಳೆದ ಆಗಸ್ಟ್ ತಿಂಗಳಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರೈತರಿಗೆ ಬಾಕಿ ಉಳಿದಿರುವ ಕಬ್ಬಿನ ದರ ತಕ್ಷಣ ಪಾವತಿಸಬೇಕೆಂದು ಸರ್ಕಾರ ಆದೇಶಿಸಿತ್ತು. ಶಾಸಕರು ಕಾರ್ಖಾನೆಗಳಿಗೆ 7 ದಿನಗಳ ಗಡುವು ನೀಡಿದ್ದರು. ಆದರೆ ತಿಂಗಳುಗಳು ಕಳೆದರೂ ಹಣ ಬಿಡುಗಡೆಯಾಗದೆ ಸಭೆಯು ಮತ್ತೆ ನಡೆಯದಿರೋದ್ರಿಂದ ಕಬ್ಬು ಬೆಳೆಗಾರರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಹಳಿಯಾಳ್ ಪಟ್ಟಣದ ಮರಾಠ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್ ಬೋಬಾಟಿ, ರೈತರಿಗೆ ಬಾಕಿ ಉಳಿದಿರುವ ಹಣ ತಕ್ಷಣ ಪಾವತಿಸಬೇಕೆಂಬ ನಿರ್ಧಾರ ಕೈಗೊಂಡ್ರೂ ಇದುವರೆಗೆ ಯಾವುದೇ ಕ್ರಮವಾಗಿಲ್ಲ. ಶಾಸಕರು ಜಿಲ್ಲಾಧಿಕಾರಿ ಹಾಗೂ ರೈತರ ಸಮ್ಮುಖದಲ್ಲಿ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಬೇಕಿತ್ತು. ಆದರೆ ತಿಂಗಳುಗಳು ಕಳೆದ್ರೂ ಸಭೆಯೇ ನಡೆದಿಲ್ಲ. ಇದು ರೈತರೊಂದಿಗೆ ನಡೆಯುತ್ತಿರುವ ನೇರ ಅನ್ಯಾಯ ಎಂದು ಆರೋಪಿಸಿದ್ರು. ನಾಳೆ ಕಾರ್ಖಾನೆಯವರು ಸಭೆ ಕರೆದಿಲ್ಲ ಅಂತೇಳಿ ಎಲ್ಲ ರೈತ ಮುಖಂಡರುಗಳಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದು ಅಧಿಕೃತ ಸಭೆ ಅಲ್ಲ. ಯಾಕಂದ್ರೆ ಅವರು ಈ ಒಂದು ತಹಶೀಲ್ದಾರ್ ಸಭೆಯಲ್ಲಿ ತಾಲೂಕಾ ಆಡಳಿತ ಸಭೆಯಲ್ಲಿ ಮಾತಾಡಿ ಮತ್ತು ನಾವು ಮಾತಾಡಿಲ್ಲ ಅಂತಾರೆ. ಅವ್ರ ಮೇಲೆ ಸಂಪೂರ್ಣವಂತ ವಿಶ್ವಾಸ ಇಲ್ಲ. ಅವ್ರು ಏನಿದ್ರು ಜಿಲ್ಲಾಧಿಕಾರಿಗೆ ಈ ಶುಗರ್ ಕಮಿಷನ್ ಏನು ಪವರ್ ಐತಿ ಇವು ಜಿಲ್ಲಾಧಿಕಾರಿ ಕೊಟ್ಟಾರ ಆ ಪವರ್ ಏನಾದರೂ ಯೂಸ್ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕಂದ್ರೆ ಜಿಲ್ಲಾಧಿಕಾರಿ ಸಭೆಗೆ ಬರಬೇಕು. ನಾಳಿನ ಸಭೆ ಅವ್ರೇನು ಕಾರ್ಖಾನೆ ಕರೆದಾರ ಆ ಸಭೆಗೆ
ಅದು ಅನಧಿಕೃತ ಸಭೆಗೆ ನಾವು ಯಾವುದೇ ರೈತ ಮುಖಂಡರು ಹೋಗುದಿಲ್ಲ, ಸಭೆಗೆ ನಾವು ಬಹಿಷ್ಕಾರ ಆಗ್ತೀವಿ. ಸೆಪ್ಟೆಂಬರ್ 24ರಂದು ಸಭೆ ಕರೆಯಲಾಗಿದೆ ಎಂದು ಕಾರ್ಖಾನೆ ನಿರ್ವಹಣೆಯವರು ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಆದರೆ ಇದು ಅಧಿಕೃತ ಸಭೆಯಲ್ಲ. ಹಿಂದಿನ ಸಲ ತಾಲೂಕಾಡಳಿತ ಕಚೇರಿಯಲ್ಲಿ ಮಾತುಕತೆ ನಡೆದ ಬಳಿಕ ನಾವು ಮಾತನಾಡಿಲ್ಲ ಎಂದು ಕಾರ್ಖಾನೆ ಮಾಲೀಕರೇ ಹೇಳಿದ್ದಾರೆ. ಇಂತಹ ಅನಧಿಕೃತ ಸಭೆಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ, ನಾವು ಸಭೆಯನ್ನ ಬಹಿಷ್ಕರಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದ್ರು. ಕಾರ್ಖಾನೆಯ ಮೇಲೆ ನಮಗೆ ವಿಶ್ವಾಸವಿಲ್ಲ. ಜಿಲ್ಲಾಧಿಕಾರಿಗಳೇ ಕ್ರಮ ಕೈಗೊಳ್ಳಲು ಅಧಿಕಾರ ಹೊಂದಿದ್ದಾರೆ. ಆದ್ದರಿಂದ ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಅವರು ಒತ್ತಾಯಿಸಿದ್ರು. ಆ ಸಭೆಯಲ್ಲಿ ಒಂದು 7 ದಿವಸ ಗಡುವು ಕೊಟ್ಟರು. 256 ರೂಪಾಯಿ ಏನು ಬಾಕಿ ಇತ್ತು, ರೈತರು ಏನು ಬಾಕಿ ಇತ್ತು, ಹಲವಾರು ವರ್ಷದ ಬಾಕಿ ನಮ್ಗೆ ಕೊಡ್ಲಿಲ್ಲ. ಅದು ನೀವು ರೈತರಿಗೆ ಕೊಡಬೇಕು, ಅದು ಸರ್ಕಾರ ಆಜ್ಞೆ ಆಗೈತಿ ಅಂತೇಳಿ ಯಾವ್ದು ಶಾಸಕರು ಹೇಳಿದ್ರು. ಈವರೆಗೆ ಯಾವುದೇ ಸಭೆ ಆಗಿಲ್ಲ, ಯಾವುದೇ ಒಂದು ಅದರ ಬಗ್ಗೆ ಇದಾಗಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಯವರು ಈ ಕೂಡಲೇ ಹಾಗೂ ಶಾಸಕರು, ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಮತ್ತು ಈ ಕಾರ್ಖಾನೆಯವರು ಈ ಎಲ್ಲರೂ ಸೇರಿ ಒಂದು ಸಭೆ ಮಾಡಿದ್ರೆ ಈ ಒಂದು ರೈತರಿಗೆ ನ್ಯಾಯ ತಾವು ಕೊಡಿಸಿದಂಗೆ ಆಗ್ತೈತಿ, ಇಲ್ಲ ಅಂದ್ರೆ ರೈತರಿಗೆ ಅನ್ಯಾಯ ಮಾಡಿದಂಗೆ ಆಗ್ತೈತಿ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಶಬ್ದದಲ್ಲಿ ಹೇಳ್ತಾ ಇವರನ್ನು ಆಗ್ರಹ ಪಡಿಸ್ತೇನೆ. ಈ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಂಘದ ತಾಲೂಕಾಧ್ಯಕ್ಷ ಶಂಕರ್ ಕಾಜ್ಗಾರ್, ಸಹದೇವ್ ಗೋಡಿಮನಿ, ಮಂಜುಳಾ ಪಾಟೀಲ್, ಸುರೇಶ್ ಶಿವಣ್ಣವರ್, ರಾಮದಾಸ್ ಬೆಳಗಾಂವ್ಕರ್ ಇತರರು ಇದ್ದರು. ಆದಷ್ಟು ಬೇಗ ಈ ಒಂದು ಸಭೆ ಜಿಲ್ಲಾಧಿಕಾರಿ, ಶಾಸಕ ದೇಶಪಾಂಡೆ ಹಾಗೂ ತಾಲೂಕಾಡಳಿತ, ಕಾರ್ಖಾನೆಯವರು, ರೈತ ಮುಖಂಡರು ಸೇರಿ ಒಂದು ಸಭೆ ಆಗ್ಬೇಕಂತ ಈ ಒಂದು ಮುಖಾಂತರ ಒತ್ತಾಯವನ್ನು ನಾವು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಮಾಡ್ತೇವೆ. ಕುಮಟಾದಲ್ಲಿ 358 ಬ್ಲಾಕ್ಗಳಲ್ಲಿ ಸರ್ಕಾರದ ನಿರ್ದೇಶನದಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಶುರುವಾಗಿದ್ದು, ಗಣತಿಗೆ ಶಿಕ್ಷಕರಿಗೆ ಹಲವೆಡೆ ವಿಘ್ನ ಎದುರಾದರೆ ಬಹುತೇಕ ಕಡೆ ನಿರ್ವಿಘ್ನವಾಗಿ ಜಾತಿ ಗಣತಿ ಶುರುವಾಗಿದೆ. ಕುಮಟಾ ತಾಲೂಕಿನಾದ್ಯಂತ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದ್ದು, ಕುಮಟಾ ಪಟ್ಟಣದಲ್ಲಿ ಸಮೀಕ್ಷೆಗೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಮತ್ತು ಬಿಇಒ ಉದಯ್ ನಾಯ್ಕ್ ಸೇರಿ ಮತ್ತಿತರರು ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವ ಮೂಲಕ ಅಧಿಕೃತವಾಗಿ ಸಮೀಕ್ಷೆಗೆ ಚಾಲನೆ ನೀಡಿದ್ರು. ಆ ಮೂಲಕ ಮೊದಲ ದಿನದ ಸಮೀಕ್ಷೆ ನಡೆಯಿತು. ಗಣತಿಯನ್ನ ಯಾವುದೇ ಲೋಪವಿಲ್ಲದೆ ನಡೆಸಲು ಶಿಕ್ಷಕರಿಗೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಬಿಇಒ ಉದಯ್ ನಾಯ್ಕ್ ಸೂಚನೆ ನೀಡಿದ್ದಾರೆ. ತರಬೇತಿಯಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಎಲ್ಲಾ ಮಾನದಂಡಗಳನ್ನು ತಿಳಿದುಕೊಳ್ಳಲು ತಿಳಿಸಲಾಗಿದ್ದು, ಸೂಚನೆ ಪಾಲಿಸಿ ಗಣತಿ ಆರಂಭಿಸಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 39,561 ಕುಟುಂಬಗಳಿದ್ದು, ಈ ಕುಟುಂಬಗಳು ಗಣತಿ ಸಮೀಕ್ಷೆಗೆ ಒಳಪಡಲಿದೆ. ಗಣತಿಗಾಗಿ 358 ಬ್ಲಾಕ್ಗಳನ್ನ ಮಾಡಲಾಗಿದೆ. ಬ್ಲಾಕ್ಗೆ ತಲಾ ಒಬ್ಬರಂತೆ 358 ಶಿಕ್ಷಕರನ್ನ ನಿಯೋಜಿಸಲಾಗಿದೆ. ತುಂಬು ಗರ್ಭಿಣಿ, ಬಾಣಂತಿಯರು, ತೀವ್ರ ಅನಾರೋಗ್ಯ ಪೀಡಿತರಾಗಿರುವವರನ್ನ ಹೊರತುಪಡಿಸಿ ಉಳಿದ ಎಲ್ಲ ಶಿಕ್ಷಕರನ್ನ ನೇಮಿಸಲಾಗಿದೆ. ಒಬ್ಬ ಗಣತಿದಾರರಿಗೆ 70ರಿಂದ 150 ಮನೆಗಳನ್ನ ಸಮೀಕ್ಷೆಗೆ ಕೊಡಲಾಗಿದೆ. ಗಣತಿ ಸಮೀಕ್ಷೆ ವೇಳೆ ನಿಯೋಜನೆಗೊಂಡ ಶಿಕ್ಷಕರು ಆಧಾರ್, ವೋಟರ್, ರೇಷನ್ ಕಾರ್ಡ್ ದಾಖಲೆಗಳನ್ನ ಪರಿಶೀಲಿಸಿ ಮೊಬೈಲ್ ತಂತ್ರಾಂಶದಲ್ಲಿ ಒಂದೊಂದೇ ಮಾಹಿತಿಯನ್ನ ಭರ್ತಿ ಮಾಡಿದ್ರು. ಮಗಳು ಅಲ್ಲ? ಮಗಳು ಸರ್. ಪದರಿ ಫೋನ್ ಸಿಕ್ಕಾಪಟ್ಟೆ ತ್ರಾಸ ಪಡ್ತದೆ. ಹಲೋ, ವಿಶೇಷ ಅಗತ್ಯ ಉಳ್ಳವರಲ್ಲ, ಅಂದ್ರೆ ಮೀನ್ಸ್ ಹ್ಯಾಂಡಿಕ್ಯಾಪ್ಡ್ ಅಲ್ಲ, ಮ್ಯಾರಿಡ್. ನಿಮ್ದು ಮದುವೆ ಆದಾಗ ಎಷ್ಟು ವರ್ಷ ಆಗಿತ್ತು? ನನಗೆ 42. ಕಲ್ತಿದ್ದು SSLCಗಿಂತ ಕಡಿಮೆ, ಅಂದ್ರೆ ಪ್ರೌಢ ಶಿಕ್ಷಣ 8ರಿಂದ 10. ಮೀಸಲಾತಿ ಯಾವ್ದಾದ್ರು ಸೌಲಭ್ಯ ಪಡೆದಿದ್ರ ಶೈಕ್ಷಣಿಕವಾಗಿ? ಏನೂ ಇಲ್ಲ. ಹಾಸ್ಟೆಲ್ ವಸತಿ ಸೌಲಭ್ಯ ಇಲ್ಲ. ನಿಮ್ದು ಕುಟುಂಬದ ಕುಲಕಸುಬು ಮೂಲ ಅಂದ್ರೆ ಮೊದಲಿಂದನೂ ನೀವು ಯಾವ ಕಾರ್ಪೆಂಟ್ರಿ ವರ್ಕ್ ಮಾಡ್ತಾ ಬಂದಲ್ಲ? ಕುಶಲ ಅಂದ್ರೆ ಅದು ಅಲ್ಲಿ ಅಂತಂದ್ರೆ
ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 9910140330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ,
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.